ಮೇಲೆ ಸಿಟ್ಟು ಮಾಡ್ಕೋಬಾರ್ದು ಅಂತ ಅಮ್ಮ ಕಟ್ಟಿದ ದಾರ ಇದು. ಆದ್ರೆ ಇವತ್ತು ನೀನು ಅವ್ರ ಬಗ್ಗೆ ಅಗ್ರವಾಗಿ ಮಾತಾಡ್ಬಿಟ್ಟಿದ್ಯಾ. ಅವ್ರ ತಂಟೆಗೆ ಬಂದ್ರೆ ನಾನ್ ಸುಮ್ಮನೆ ಇರಲ್ಲ. ಎಂತ ಕೆಲಸ ಮಾಡ್ತಿದ್ಯೋ? ನೀನು ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲ ಅನ್ಸತ್ತೆ. ಕಾವ್ಯ ಮೇಲೆ ಸಿಟ್ ಮಾಡ್ಕೋಬೇಡ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡು ಅಂತ ಹೇಳ್ದೆ ತಾನೆ? ಹೇಳ್ದೆ ತಾನೆ? ಮತ್ತೆ ಯಾಕೋ ಹೀಗ್ ಮಾಡ್ತಿದ್ಯಾ? ನಿನಗ್ ಬುದ್ಧಿನೇ ಬರಲ್ವಾ? ಯಾಕೋ ಹೀಗೆಲ್ಲ ಮಾಡಿ ನನ್ನ ಹೊಟ್ಟೆ ಉರಿಸ್ತಿದ್ಯಾ ಮಾದೇವ? ಏನ್ ಅಮ್ಮ ಮಗ ಇಬ್ರು ಸೇರ್ಕೊಂಡು ನಾಟಕ ಮಾಡ್ತಿದ್ದೀರಾ ಇಲ್ಲಿ? ಇವತ್ತು ನಿಮ್ ಮಗ ನನ್ ಮೇಲೆ ಕೈ ಮಾಡಿದಾನೆ. ಇದ್ ಎಂತ ದೊಡ್ಡ ತಪ್ಪು ಅಂತ ಗೊತ್ತಾ ನಿಮ್ಗೆ? ಇವತ್ತು ಕೈ ಮಾಡ್ದೋನು ನಾಳೆ ಕೊಲೆ ಮಾಡೋದಕ್ಕೂ ಹೇಸೋನಲ್ಲ. ಇಂಥವನ್ ಜೊತೆ ನನ್ ಸಂಸಾರ ಮಾಡ್ಬೇಕಾ? ನಾನ್ ಇನ್ಮೇಲೆ ಈ ಮನೇಲಿ ಇರೋದಿಲ್ಲ. ಇವತ್ತ ಈ ಮನೆ ಬಿಟ್ಟು ಹೋಗ್ತೀನಿ. ಕವ್ಯ, ಕವ್ಯ ಹೋಗಮ್ಮಿ, ನೀನ್ ಹೋದ್ರೆ ನಾನು ಹೊಸಿ ನೆಮ್ಮದಿಯಾಗಿರ್ತೀನಿ. ಈಗ ನಿನ್ಗೆ ಬಂದು ಸಮಾಧಾನ ಮಾಡೋದಾಗ್ಲಿ ಅಥವಾ ನೀನು ಇಲ್ಲೇ ಉಳ್ಕೊ ಅಂತ ನಿನ್ ಕೈ ಕಾಲು ಹಿಡಿಯೋದಾಗ್ಲಿ ನನಗೂ ಇಷ್ಟ ಇಲ್ಲ. ಹೋಯ್ತಾ ಇರೋ. ಏ ಮಾದೇವ, ಒಂದ್ ನಿಮಿಷ ನಿಂತ್ಕೊಳ್ಳೋ. ಮಾದೇವ, ಮಾದೇವ ನಿಂತ್ಕೊಳ್ಳೋ. ನೀನ್ ದೊಡ್ಡ ತಪ್ಪು ಮಾಡ್ತಿದ್ಯಾ ಮಾದೇವ. ಇಲ್ಲ ನೋಡಮ್ಮ, ನೀನ್ ಬೇಜಾರ್ ಮಾಡ್ಕೋಬೇಡ. ನನ್ ಗೊತ್ತು ನಿನ್ ಮನ್ಸಿಗೆ ತುಂಬಾ ಬೇಜಾರಾಗಿದೆ ಅಂತ. ನನ್ ಮಗ ನಿನ್ ಮೇಲೆ ಕೈ ಮಾಡಬಾರ್ದಾಗಿತ್ತು. ಅವ್ನ್ ತುಂಬಾ ದೊಡ್ಡ ತಪ್ಪು ಮಾಡ್ದ. ಅವನ್ ಪರವಾಗಿ ನಿನ್ ಹತ್ರ ನಾನ್ ಕ್ಷಮೆ ಕೇಳ್ತೀನಿ. ನೀನ್ ಸಮಾಧಾನ ಮಾಡ್ಕೊಳಮ್ಮ. ನಿನ್ ದಮ್ಮಯ್ಯ ಅಂತೀನಿ. ಮಾತ್ ನಿಲ್ಲಿಸ್ತೀರಾ? ನೋಡಿ, ಇಟ್ಸ್ ಓವರ್. ಇದು ಇಲ್ಲಿಗೆ ಮುಗೀತು. ನನಗಿಷ್ಟ ಇಲ್ಲ ಅಂದ್ರು ನಿಮ್ ಮಗ ನನಗ್ ಸೆಟ್ ಆಗಲ್ಲ ಅಂತ ಗೊತ್ತಿದ್ದು ನಮ್ಮಪ್ಪನ ಮರ್ಯಾದೆ ಉಳಿಸ್ಕೋಬೇಕು ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಈ ಮದ್ವೆಗೆ ಒಪ್ಕೊಂಡಿದ್ದು. ಆದ್ರೆ ನಿಮ್ ಮಗಂಗೆ ಗಂಡ ಆದನು ಹೆಂಡತಿನ ಮರ್ಯಾದೆಯಿಂದ ನೋಡ್ಕೋಬೇಕು ಅನ್ನೋ ಬೇಸಿಕ್ ಎಥಿಕ್ಸ್ ಕೂಡ ಇಲ್ಲ. ನೀವಿನ್ ಏನೇ ಹೇಳಿ ಎಷ್ಟೇ ಕನ್ವಿನ್ಸ್ ಮಾಡಿದ್ರು ನಾನೀ ಮನೇಲಿ ಇರೋಳಲ್ಲ. ನಿಮ್ಗೊಂದ್ ದೊಡ್ಡ ನಮಸ್ಕಾರ. ಕಾವ್ಯ, ಹಾಗೆಲ್ಲ ಮಾತಾಡ್ಬಾರ್ದಮ್ಮ. ಕಾವ್ಯ, 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 ನನ್ ಮಾತ್ ಕೇಳಮ್ಮ. ಕಾವ್ಯ, ಕಾವ್ಯ, ನಿಂತ್ಕೊಡಮ್ಮ, ಹೋಗ್ಬೇಡಮ್ಮ. ನೋಡಿ, ನೀವ್ ಎಷ್ಟೇ ತಡೆದ್ರು ನಾನಂತೂ ಸುಮ್ನಿರೋದಿಲ್ಲ. ನನ್ನ ನಿಮ್ ಮಗನ್ ಸಂಬಂಧ ಇಲ್ಲಿಗೆ ಮುಗೀತು. ಕಡೆಗೂ ನಂಗೆ ಈ ಮನೆಯಿಂದ ಮುಕ್ತಿ ಸಿಕ್ತು. ದಯವಿಟ್ಟು ನನ್ನ ಬಿಟ್ಬಿಡಿ. ಕಾವ್ಯ, ಕಾವ್ಯ, ಹಾಗೆಲ್ಲ ಒಯ್ಯಬೇಡ. ಬಿಡು, ಇದು ನಿನ್ ಕೈಯಲ್ಲ, ಕಾಲಂಕು. ನಿನ್ ದಮ್ಮಯ್ಯ ಅಂತೀನಿ. ಹೋಗ್ಬೇಡ ಕಣೆ. ನೋಡಿ, ಎಮೋಷನಲ್ ಬ್ಲಾಕ್ ಮೇಲ್ ಮಾಡಿ ನನ್ನ ತಡೆಯೋದಕ್ ನೋಡ್ಬೇಡಿ. ನಾನಿಲ್ಲಿ ಇರೋದಿಲ್ಲ. ಕಾವ್ಯ, 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 ನಿಂತ್ಕೊಳ್ಳಮ್ಮ. ಕಾವ್ಯ, ಕಾವ್ಯ, ನನ್ ಮಾತ್ ಕೇಳಮ್ಮ. ಕಾವ್ಯ, ಹೋಗ್ಬೇಡಮ್ಮ. ಕಾವ್ಯ, ಕಾವ್ಯ, ನನ್ ಮಾತ್ ಕೇಳು. ಕಾವ್ಯ, ಕಾವ್ಯ, ನನ್ ಮಾತ್ ಕೇಳು. ಕಾವ್ಯ, ನಿಂತ್ಕೊಳ್ಳೆ. ಕಾವ್ಯ, ಹೋಗ್ಬೇಡ, ಅರ್ಥ ಮಾಡ್ಕೊಳ್ಳೆ. ನೋಡಿ, ನೀವೇನ್ ಹೇಳಿದ್ರು ಅಷ್ಟೇ. ನಾನಂತೂ ನಿಮ್ ಮನೇಲಿ ಇರೋದಿಲ್ಲ. ಜಾಗ ಬಿಡಿ. ಯಾರಾದ್ರೂ ಕಾಪಾಡಿ, ಯಾರಾದ್ರೂ ಇದ್ದೀರಾ? ಯಾರಾದ್ರೂ ಕಾಪಾಡಿ, ನಮ್ಮತ್ತೆ ಬಾವಿಲ್ ಬಿದ್ಬಿಟ್ಟಿದ್ದಾರೆ. ಯಾರಾದ್ರೂ ಬನ್ನಿ.
ಹೆಡ್ ಇಂಜುರಿ ಆಗಿ ಬ್ಲಡ್ ಎಲ್ಲ ಹೋಗ್ತಾ ಇದೆ. ಕೂಡಲೇ MRI ಸ್ಕ್ಯಾನ್ಗೆ ರೆಡಿ ಮಾಡಿ. ಡಾಕ್ಟರ್, ನಮ್ಮತ್ತೆ ಹೇಗಿದ್ದಾರೆ? ಅವ್ರ ಕಂಡೀಷನ್ ಹೇಗಿದೆ? ಅವ್ರಿಗೇನು ಆಗಿಲ್ಲ ತಾನೆ? ಸ್ಟಿಚಸ್ ಎಲ್ಲ ಹಾಕಿದ್ದೀನಿ, ಇನ್ನೂ ಪ್ರಜ್ಞೆ ಬಂದಿಲ್ಲ. MRI ರಿಪೋರ್ಟ್ ಬಂದಿದೆ, ಬನ್ನಿ ನೋಡೋಣ ಬನ್ನಿ. ರಾಮ್, ಏನು ಮಾಡ್ತಾ ಇದ್ಯಾ? ಪ್ರೇಮಕ್ಕೆ ಚಳಿ ಜ್ವರ ಬಂದಿದೆ, ಚೆಕ್ ಮಾಡ್ತಿದ್ದೆ. ಸ್ವಲ್ಪ ಹೊತ್ತು ಟೆಂಪ್ರೇಚರ್ ಕಮ್ಮಿ ಆಗುತ್ತೆ, ಆಮೇಲೆ ಇನ್ನೊಂದ್ಸಲಿ ಚೆಕ್ ಮಾಡಬೇಕು. ಇರ್ಬೇಕು, ಆದ್ರೆ ನಿನ್ನಷ್ಟು ದೊಡ್ಡತನ ಇರಬಾರ್ದು. ಯಾಕಮ್ಮ ಅಂತಿದ್ಯಾ? ಇನ್ ಹೇಗೋ ಅನ್ಲಿ? ಅಲ್ಲ ಕಣೋ, ನಿನ್ ಜೀವನನೇ ಹಾಳು ಮಾಡ್ದವಳು ಕಣೋ ಇವಳು. ಇವಳು ಚಿಕಿತ್ಸೆ ಕೊಟ್ಟು ಯಾವ ಪುಣ್ಯ ಕಟ್ಕೋಬೇಕು ಅಂತಿದ್ಯಾ ನೀನು? ನಿನಗ್ ಸ್ವಲ್ಪ ರೋಷ ಅನ್ನೋದೇ ಇಲ್ವಾ? ಮಾ, ಸಿಟ್ ಮಾಡ್ಕೋಬೇಡ ನೀನು. ಇವಳ ಜಾಗದಲ್ಲಿ ಯಾರೇ ಇದ್ದಿದ್ರು ನಾನು ಇದನ್ನೇ ಮಾಡ್ತಿದ್ದೆ, ಯಾಕಂದ್ರೆ ನನ್ನ ಪ್ರೊಫೆಷನ್ ಇದು, ನನ್ನ ಡ್ಯೂಟಿ ನಾನು ಮಾಡ್ತಿದ್ದೀನಮ್ಮ. ಏನ್ ಡ್ಯೂಟಿನೋ ಏನ್ ಕತೆನೋ, ನೀನ್ ಹೀಗಿರೋದಕ್ಕೆ ಕಣೋ ಜನರು ನಿನ್ನ ಮಂಗ ಮಾಡಿ ತಮ್ಮ ತಾಳಕ್ ತಕ್ಕ ಕುಣಿಸ್ತಾ ಇದ್ದಾರೆ. ರಾಮ್, ನೀನಿಷ್ಟು ಒಳ್ಳೆಯವನ ಆಗ್ಬೇಡ್ವೋ, ಜನ ನಿನ್ನ ಹುರಿದು ಮುಕ್ಕು ಬಿಡ್ತಾರೆ. ಅದಕ್ಕೆ ಆ ಕಾವ್ಯ ಅವತ್ತು ಎಲ್ರು ಮುಂದೆ ಕಿಡ್ನಾಪ್ ಮಾಡಿದವನು ಅಂತ ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ರು. ನಿನ್ ದೊಡ್ಡಮ್ಮ ಏನು ಮಾತಾಡದೆ ಸುಮ್ನೆ ನಿಂತಿದ್ರು. ನಿಂಗೂ ಗೊತ್ತು ತಾನೆ, ನೀನ್ ನೋಡಿದ್ರೆ ಅವ್ರನ್ನೇ ದೇವ್ರು ಅನ್ಕೊಂಡಿದ್ಯಾ. ಮಾ, ಅವ್ರು ಯಾವತ್ತೂ ನನ್ನ ಪಾಲಿಗೆ ದೇವ್ರೇ ಅಮ್ಮ. ಅವರು ಎಲ್ರೂ ತರ ಪ್ರೇಮ ಹೇಳಿ ಸುಳ್ಳ ಸತ್ಯ ಅಂತ ಅನ್ಕೊಂಡಿದ್ದಾರೆ ಹೊರತು ಅವ್ರು ಯಾವತ್ತೂ ನನಗೆ ಕೆಟ್ಟದ್ದು ಬಯಸಲ್ಲ. ನಾನ್ ಹೇಳೋ ಮಾತು ಇವನಿಗೆ ಯಾಕೆ ಅರ್ಥ ಆಗಲ್ಲ? ಆ ಕಲ್ಯಾಣಿ ಏನಾದ್ರೂ ಹೇಳಿದ್ರೆ ದೇವ್ರ ವಾಕ್ಯ ಅನ್ನೋ ತರ ಒಂದೇ ಸಲ ಒಪ್ಕೊಂಡ್ ಬಿಡ್ತಾನೆ. ಅದೇ ನಾನ್ ಹೇಳಿದ್ರೆ ಕಾಲ್ ಕಸಕ್ಕಿಂತ ಕಡೆಯಾಗಿ ನೋಡ್ತಾನೆ. ಎಲ್ಲ ಇವಳಿಂದಾನೆ. ಇವಳನ್ನ ಹೆಚ್ಚು ದಿನ ಇಲ್ಲಿರೋದಕ್ ಬಿಡಬಾರ್ದು. ಇವಳಿರೋ ಅಷ್ಟು ದಿನ ನನಗ್ ನೆಮ್ಮದಿ ಇಲ್ಲ, ನನಗ್ ನೆಮ್ಮದಿ ಇಲ್ಲ. ಥು. ಸರ್, ರಿಪೋರ್ಟ್ಸ್ ಅಲ್ಲಿ ಏನಿದೆ? ಎನಿಥಿಂಗ್ ಟು ಬಿ ಕನ್ಸರ್ನ್ ಆಫ್? ಪೇಷಂಟ್ ಕಡೆಯವರು ಯಾರಾದರೂ ಇದ್ದಾರಾ? ಅಣ್ಣ, ತಮ್ಮ, ಮಕ್ಕಳು, ಹಸ್ಬೆಂಡ್ ಯಾರಾದರೂ ಇದ್ರೆ ಕರೆಸಿ. ಇಲ್ಲ ಸರ್, ನಾನವ್ರ ಸೊಸೆ. ಯು ಕ್ಯಾನ್ ಟಾಕ್ ಟು ಮೀ. ನೀವು ಸ್ವಲ್ಪ ಧೈರ್ಯ ತಗೊಳ್ಬೇಕು, ಯಾಕೆಂದ್ರೆ ಅವ್ರ ಮಿದುಳಲ್ಲಿ ಬ್ಲಡ್ ಕ್ಲಾಟ್ ಆಗಿದೆ. ಅವ್ರಿಗೆ ಜಾಸ್ತಿ ಸಮಯ ಇಲ್ಲ. ಹಬ್ಬಬ್ಬ ಅಂದ್ರೂ ಇನ್ನು 3 ತಿಂಗಳು ಬದುಕಿರ್ಬೋದಷ್ಟೇ. ಪ್ರೇಮ, ಹೇಗನ್ಸ್ತಿದೆ ಈಗ? ಆರ್ ಯು ಓಕೆ? ನೀನು ಯಾವಾಗ ನನ್ನ ಕೈ ಹಿಡಿದ್ಯೋ ಆಗ್ಲೇ ಎಲ್ಲ ಸರಿ ಹೋಯ್ತು ರಾಮ್. ರಾಣಿ ಹತ್ರ ಮಾತ್ರ ಕೊಟ್ಟಿದ್ದೀನಿ, ಊಟ ಆದ್ಮೇಲೆ 2 ನಾನು ತಗೋ. ಇದೇ ಮೊದಲನೇ ಸಲ ನನ್ ಜ್ವರ ಬಂದಿರೋದಕ್ಕೆ ಖುಷಿ ಆಗ್ತಿರೋದು. ಒಳ್ಳೆ ಸಿಡಿ ಸಿಡಿ ಸಿದ್ದಪ್ಪ ಆಡ್ದಂಗ ಆಡ್ತಾನೆ. ಒಂದ್ಸತಿನೂ ನನ್ನ ನೋಡಿ ನಗೋದೇ ಇಲ್ಲ. ಪ್ರೇಮಕ್ಕ,
ನೀನ್ ಜ್ವರ ಬಂದ್ ನರಳ್ತಾ ಇದ್ಯಲ್ಲ, ಅವಾಗ ರಾಮಣ್ಣ ನಿನ್ನ ಎಷ್ಟು ಕಾಳಜಿಯಿಂದ ನೋಡ್ಕೊಂಡ್ರು ಗೊತ್ತಾ? ಅವತ್ ಮಂಟಪದಲ್ಲಿ ಬೈತಾ ಇದ್ದಿದ್ದು ಅವ್ರೇನಾ ಅಂತ ಅನಿಸ್ಬಿಡ್ತು ನನ್ಗೆ. ಹೌದಾ ರಾಣಿ? ಹೌದು ಅಕ್ಕ, ಹೊತ್ತೊತ್ತಿಗೆ ಬಂದು ಇಂಜೆಕ್ಷನ್ ಕೊಡೋದೇನು, ಸ್ಟೆಥೋಸ್ಕೋಪ್ ಇಟ್ಕೊಂಡು ಚೆಕ್ ಮಾಡೋದೇನು, ನನ್ನ ಹತ್ರ ಬಿಸಿನೀರು ತಣ್ಣೀರ್ ಬಟ್ಟೆನೆಲ್ಲ ತರಿಸ್ಕೊಳ್ತಾನೆ ಇದ್ರು. ನಿಜ ಹೇಳ ಅಕ್ಕ, ರಾಮಣ್ಣ ನಿನ್ ಮೇಲಿರೋ ಸಿಟ್ಟನ್ನ ಮರೆತು ನಿನ್ನನ್ನ ಒಪ್ಕೊಳ್ಳೋ ಅಂತ ದಿನ ದೂರನೇ ಇಲ್ಲ. ಏ ರಾಣಿ, ನಿನ್ ಬಾಯಿಗೆ ಸಕ್ಕರೆ ಬೆಲ್ಲ ಎಲ್ಲ ಹಾಕ್ತೀನಿ ಕಣೆ. ನಿನ್ ಬಾಯಿ ಹರಕೆ ಹಂಗೆ ರಾಮ್ ನನ್ನ ಒಪ್ಕೊಂಡ್ಬಿಟ್ರೆ ಅಯ್ಯೋ ಹೊಟ್ಟೆಲ್ಲ ಚಿಟ್ಟೆ ಓಡಾಡ್ದಂಗ್ ಆಗ್ತಾ ಇದೆ. ಏನ್ ಹೇಳ್ತಿದ್ದೀರಾ? ಈ ವಿಷಯನ ಹೇಗೆ ಡೈಜೆಷನ್ ಮಾಡ್ಕೊಳ್ತಿರೋ ಗೊತ್ತಿಲ್ಲ, ಆದ್ರೆ ಈ ರಿಪೋರ್ಟ್ ಆಗ್ತಾರೆ ಹೇಳ್ತಾ ಇದೆ ತುಂಬಾ ಡೇಂಜರಸ್ ಸಿಚುವೇಶನ್ ಇದ್ದಾರೆ ಅವರು. ಅವ್ರ ಪರಿಸ್ಥಿತಿ ತುಂಬಾ ಕೆಟ್ಟಾಗಿದೆ. ಯಾವ ಟೈಮಲ್ಲಿ ಏನ್ ಬೇಕಾದ್ರೂ ಆಗಬಹುದು. ಅಯ್ಯೋ ದೇವ್ರೆ, ಈಗ ನಾವ್ ಏನ್ ಮಾಡ್ಬೇಕು? ಏನ್ ಟ್ರೀಟ್ಮೆಂಟ್ ಕೊಡಿಸ್ಬೇಕು? ಯಾವ ಟ್ರೀಟ್ಮೆಂಟ್ ಕೊಡ್ಸಿದ್ರೆ ಅತ್ತೆ ಹುಷಾರಾಗ್ತಾರೆ? ಪ್ಲೀಸ್ ದಯವಿಟ್ಟು ಹೇಳಿ ಡಾಕ್ಟರ್. ಸಾರಿ ಟು ಸೇ ದಿಸ್, ಅವ್ರಿಗೆ ಇವಾಗ ಏಜ್ ಆಗಿದೆ. ಅವ್ರಿಗೆ ಸರ್ಜರಿ ಮಾಡಿದ್ರೆ ರಿಸ್ಕ್ ಇನ್ನೂ ಜಾಸ್ತಿ ಆಗುತ್ತೆ. ಸರ್ವೇ ಆಗೋ ಚಾನ್ಸು ತುಂಬಾ ಕಮ್ಮಿ ಇದೆ. ಅವ್ರಿಗೆ ಏನೇ ಮಾಡಿದ್ರು 3-4 ತಿಂಗಳು ಅಷ್ಟೇ ಉಳಿಸ್ಕೊಳಕ್ ಸಾಧ್ಯವಾಗೋದು. ಹಾಗಾಗಿ ಈ ವಿಷಯನ ಪೇಷಂಟ್ಗೆ ಹೇಳ್ದಿರೋದೇ ಒಳ್ಳೇದು. ಇರುವಷ್ಟು ದಿವಸ ಖುಷಿಯಾಗಿ ಚೆನ್ನಾಗಿ ನೋಡ್ಕೊಳ್ಳಿ. ಟೇಕ್ ಕೇರ್. ಕಾವ್ಯ, ಅತ್ತೆ ಅತ್ತೆ, ಕಾವ್ಯ, ಕಾವ್ಯ, ಕಾವ್ಯ. ಹಲೋ ಅಕ್ಕ. ಕಾವ್ಯ, ಯಾಕೆ ನಿನ್ ಧ್ವನಿ ಒಂಥರ ಇದೆ? ಏನಿಲ್ಲ ಅಕ್ಕ, ಸರಿ, ಮನೇಲೆಲ್ಲೂ ಕಾಣಿಸ್ತಿಲ್ಲ, ಎಲ್ಲಿ ಹೋಗಿದ್ಯಾ? ಅದು ಹೊರಗಡೆ ಬಂದಿದ್ದೆ. ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಬರ್ತೀನಿ ಅಕ್ಕ. ಸರಿ, ಹೊರಗಡೆ ಹೋಗೋಕ್ಕೂ ಮುಂಚೆ ಅತ್ತೆಗೆ ಒಂದ್ ಮಾತು ಹೇಳಿದ್ಯಾ ತಾನೆ? ಹ್ಞೂ ಅಕ್ಕ, ಅವ್ರ ಜೊತೆನೆ ಇದ್ದೀನಿ. ಅತ್ತೆ ಜೊತೆನಾ? ಎಲ್ಲಿ ಹೋಗಿದ್ದೀರಾ ಇಬ್ರು? ಅಕ್ಕ, ಅದು ಅತ್ತೆಗೆ ನಾನು ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ ಅಕ್ಕ. ಏನಾಯ್ತೆ? ಏನಿಲ್ಲ ಅಕ್ಕ, ನಾನು ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ, ಬಿಡು. ಕಾವ್ಯ, ಹಲೋ. ದೇವ್ರೆ, ಎಂತ ಕೆಲಸ ಮಾಡ್ಬಿಟ್ಟೆ ನಾನು. ನಾನಿವತ್ ಮಾಡಿರೋ ಪಾಪಕ್ಕೆ ಕ್ಷಮೆನೇ ಇಲ್ಲ. ಅಕ್ಕ, ಬಟ್ಟೆ ತಗೊಂಡು ಎಲ್ಲಿ ಹೋಗ್ತಿದ್ಯಾ? ಈಗ ತಾನೇ ಜ್ವರ ಬಿಟ್ಟಿದೆ, ಆಗ್ಲೇ ಕೆಲಸ ಶುರು ಮಾಡ್ಕೊಂಡ್ಬಿಟ್ಯಾ? ಕೊಡು ಕೊಡು, ನಾನು ತೊಳ್ದಾಕ್ತೀನಿ. ಬಿಡೆ, ನಾನು ಆರಾಮಾಗೇ ಇದ್ದೀನಿ. ಎಷ್ಟೊತ್ತು ಅಂತ ಹಾಸಿಗೆ ಮೇಲೆ ಬಿದ್ದಿರ್ಲಿ? ನಿಂದ್ ಇದೇ ಆಯ್ತಕ್ಕ, ನೀನ್ ಹೀಗೆ ಮಾಡ್ತಿದ್ರೆ ಪಕ್ಕ ನನ್ ಕೆಲ್ಸನೇ ಕಿತ್ಕೋತೀಯ ನೀನು. ಆದ್ರೂ ಅಕ್ಕ, ನಿನ್ ಕಡೆಗೂ ಕಷ್ಟಪಟ್ಟು ರಾಮ್ ಡಾಕ್ಟರ್ನ ಹೊರಗಡೆ ಕರ್ಕೊಂಡ್ ಬಂದ್ಬಿಟ್ಟೆ ನೋಡು. ಮಳೆಗೆ ಹೆದರ್ಲಿಲ್ಲ, ಚಳಿಗೆ ಹೆದರ್ಲಿಲ್ಲ, ಪೊಲೀಸರ ಬೆದರಿಕೆಗಂತೂ ಹೆದರ್ಲೇ ಇಲ್ಲ. ಮತ್ತೆ
ಬಿಟ್ಬಿಡ್ತೀನಾ? ನನ್ ರಾಮ್ ಅವನ ಜೈಲಿಗೆ ಹಾಕ್ಸಿದ್ರೆ ನಾನ್ ಸುಮ್ನೆ ಇರ್ತಿರ್ಲಿಲ್ಲ ಗೊತ್ತಾ? ಈ ದಿನ ಶುರು ಕಣೆ. ನನ್ ಕೆಲ್ಸ ಇವಾಗ ಶುರು ಮಾಡಿದೀನಿ. ಅಂದ್ರೆ ನನ್ನಿಂದ ರಾಮ್ಗೆ ಎಷ್ಟೆಲ್ಲ ತೊಂದರೆ ಆಗಿದೆ, ತೊಂದರೆ ಆಗ್ತಾನೆ ಇದೆ. ಅದಕ್ಕೆಲ್ಲ ಪರಿಹಾರವಾಗಿ ನಾನ್ ನಿಂತ್ಕೋತೀನಿ. ಅವನ್ಗೆ ಎಷ್ಟೆಲ್ಲ ಕಷ್ಟ ಬಂದಿದ್ಯೋ ಅದನ್ನೆಲ್ಲ ದೂರ ಮಾಡ್ತೀನಿ. ಇನ್ಮೇಲಿಂದ ಇದೇ ನನ್ ಬದುಕಿನ ಗುರಿ. ನೀವೇನ್ರೋ ನಾನೊಂದು ಹೇಳಿದ್ರೆ ನೀವೊಂದು ಮಾಡ್ತೀರಾ? ನಿಮ್ಮನ್ನ ಕಟ್ಕೊಂಡು ನಾನು ಮಿಲ್ ಮರಿಸ್ದಂಗೆನೆ. ಸರಿ ಆ ಪ್ರವೀಣ್ ಹೇಳು, ದಿನವೆಲ್ಲ ಮಾಡಿದ್ದೇನೆ ಮಾಡ್ತಾ ಕುತ್ಕೊಳ್ಳೋದು ಬೇಡ, ಅರ್ಜೆಂಟಾಗಿ ನನಗೆ ಫೋನ್ ಮಾಡ್ಬೇಕಂತ ಹೇಳು. ಮಾವ ಕಾಫಿ. ಹೇಮಾ ಕಾಫಿ ತಂದೇನಮ್ಮ? ಹೇಮಾ ನೀನ್ ಮಾಡೋ ಕಾಫಿ ಒಂದೇ ಒಂದು ಕುಡಿದ್ಬಿಟ್ರೆ ಸಾಕು, ತಲೆ ಎಲ್ಲ ಹಗರ ಆಗೋಗ್ಬಿಡುತ್ತಮ್ಮ. ಮಾವ ಅದು ಈ ಕಮಿಷನರ್ ಆಫೀಸ್ ಅಂತಾರಲ್ಲ, ಅದೆಲ್ಲಿರುತ್ತೆ? ಪೇಟೆ ಬೀದಿಲ್ಲಮ್ಮ, ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ. ಯಾಕಮ್ಮ? ಏನಿಲ್ಲ ಮಾವ, ಅದು ರಾಮ್ನ ಕಮಿಷನರ್ ಆಫೀಸರ್ ಅಲ್ವಾ ಬಿಡ್ಸಿದ್ದು, ನೆನ್ಪಾಯ್ತು, ಕೇಳ್ದೆ ಅಷ್ಟೆ. ಏನಿದು, ಪ್ರೇಮ ಇದ್ದಕ್ಕಿದ್ದಾಗೆ ಕಮಿಷನರ್ ಆಫೀಸ್ ಅಡ್ರೆಸ್ ಕೇಳ್ತಿದ್ದಾಳಲ್ಲ. ಕಾವ್ಯ, ಸಾರಿ ಅತ್ತೆ. ಯಾಕಮ್ಮ ಅಳ್ತಿದ್ಯಾ? ನಾವೆಲ್ಲಿದ್ದೀವಿ? ಹಾಸ್ಪಿಟ್ಲಲ್ಲಿದ್ದೀವಿ ಅತ್ತೆ. ಹಾಸ್ಪಿಟಲ್? ನಿಮ್ ಕೈ ಬಿಡಿಸ್ಕೊಳಕ್ ಹೋಗಿ ನಿಮ್ನ ಬಾವಿಗೆ ನುಗ್ಬಿಟ್ಟ. ಹೇಗೋ ನಿಮ್ಮನ್ನ ಅಲ್ಲಿಂದ ಹೊರಗೆ ಕರ್ಕೊಂಡ್ಬಂದು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದೀನಿ ಅತ್ತೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಾನು ಹೀಗೆ ಮಾಡಬಾರ್ದಿತ್ತು ಅತ್ತೆ. ಐ ಆಮ್ ಸೋ ಸಾರಿ. ಕಾವ್ಯ ಅಳ್ಬೇಡಮ್ಮ, ನೀನ್ ಕೂತ್ಕೋ, ಮೊದಲು ಕೂತ್ಕೋ. ಅಳ್ಬೇಡ ಕಾವ್ಯ, ಅಳೋ ಅಂಥದ್ದೇನಾಗಿದೆ? ನೀನೇನ್ ಬೇಕು ಅಂತ ಮಾಡ್ದ್ಯಾ? ಏನೋ ಸಿಟ್ಟಲ್ಲಿ ಆಗೋಯ್ತು. ನೋಡು, ನನಗೇನು ಆಗಿಲ್ಲ, ನಾನು ಆರಾಮಾಗೇ ಇದ್ದೀನಿ. ಇಲ್ಲ ಅತ್ತೆ, ನಾನು ಹಾಗೆ ಆಡ್ಬಾರ್ದಿತ್ತು. ನಾನು ಕಾವ್ಯ ಅಳ್ಬೇಡ ನೀನು. ನನ್ಗೇನು ಆಗಿಲ್ಲ, ಏನು ಆಗೋದೂ ಇಲ್ಲ. ನಾನು ನನ್ನ ಮೊಮ್ಮಕ್ಕಳನ್ನ ನೋಡೋವರೆಗೂ ಸಾಯಲ್ಲ. ಕಾವ್ಯ, ನಾನು ಬಾವಿಲ್ ಬಿದ್ದಿದ್ದ ವಿಷಯ ಮಹಾದೇವ್ಗೆ ರಾಮ್ಗೆ ಗೊತ್ತಾಯ್ತಾ? ಇಲ್ಲ ಅತ್ತೆ. ಸತ್ಯ ಗೊತ್ತಾಗೋದು ಬೇಡ. ನೀನು ಹೇಳ್ಬೇಡ, ಗೊತ್ತಾದ್ರೆ ತುಂಬಾ ಬೇಜಾರು ಮಾಡ್ಕೋತಾರೆ. ಕಾವ್ಯ, ನೀನು ಮನೆ ಬಿಟ್ಟು ಹೋಗಲ್ಲ ತಾನೆ? ನೀನು ಹೋಗ್ಬಾರ್ದಮ್ಮ. ನಿನ್ನ ಮಾತು ಕೇಳಿದ್ರೇನೆ ನನಗೆ ಜೀವ ಹೋದಂಗಾಗತ್ತೆ. ನೀನು ನಮ್ಮ ಜೊತೆನೇ ಇರ್ಬೇಕು. ನನ್ನ ಮಗನ ಜೊತೆ ನೀನು ಸುಖವಾಗಿ ಸಂತೋಷವಾಗಿರ್ಬೇಕು. ಅದೇ ನನ್ನ ಆಸೆ. ಹೇಳಮ್ಮ ಕಾವ್ಯ, ನೀನು ನಮ್ಮನ್ ಬಿಟ್ಟು ಹೋಗಲ್ಲ ತಾನೆ? ಯಾಕಮ್ಮ ಏನೂ ಮಾತಾಡ್ತಿಲ್ಲ? ನೀನು ನನ್ನ ಜೊತೆನೇ ಇರ್ತೀಯ ಅಲ್ವಾ? ಈ ಅತ್ತೆನ ಬಿಟ್ಟು ಹೋಗಲ್ಲ ತಾನೆ? ಇಲ್ಲ ಅತ್ತೆ, ನಾನು ಎಲ್ಲೂ ಹೋಗೋದಿಲ್ಲ, ಇಲ್ಲ ಇರ್ತೀನಿ. ಅಷ್ಟು ಮಾಡಮ್ಮ ಸಾಕು. ನೀ ನನಗೆ ಕೊಟ್ಟಿರೋ ಮಾತನ್ನ ಉಳಿಸ್ಕೋತೀಯ ಅಂತ ನನಗೆ ಮಾತು ಕೊಡು.
ಎಲ್ಲೂ ಹೋಗೋದಿಲ್ಲ ಅಂತ. ನಾನು ಎಲ್ಲೂ ಹೋಗೋದಿಲ್ಲ, ನಿಮ್ ಜೊತೆನೇ ಇರ್ತೀನಿ.